ಹಾಯ್ ನಮಸ್ಕಾರ. KCT ಮತ್ತು NEET ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅವರು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗಾಗಲೇ NEET ವಿದ್ಯಾರ್ಥಿಗಳಿಗೆ OMR ಸೀಟನ್ನು ರಿಲೀಸ್ ಮಾಡಿದ್ದಾರೆ. KCT ವಿದ್ಯಾರ್ಥಿಗಳಿಗೆ ನಿಮ್ಗೆ ಈಗಾಗಲೇ ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಆಗಿತ್ತು 13 ತಾರೀಕಿಗೆ. ಹಾಗೆ 15ನೇ ತಾರೀಕು ಒಳಗಾಗಿ ನಿಮಗೆ ಫೈನಲ್ ರಿಸಲ್ಟನ್ನು ಫಸ್ಟ್ ರೌಂಡಿನ ಒಂದು ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಅಧಿಕೃತವಾಗಿ ನಿನ್ನೆ 13 ತಾರೀಕಿಗೆ ಪ್ರೊವಿಷನಲ್ ಒಂದು ರಿಸಲ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಲ್ಲಿ ಸೀಟ್ ಕೂಡ ಸಿಗುತ್ತೆ. ಅಂದರೆ ಮೌಕ್ ರಿಸಲ್ಟಲ್ಲಿ ಸಿಗದೆ ಅಂತ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಸಿಗುತ್ತೆ ಒಂದು ಸೀಟ್ ಅನ್ನೋದು. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈಗ KE ಅವರು ಅಧಿಕೃತವಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ, ನೀವು ಬೇರೆ ಒಂದು ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ನಿಮಗೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಯಾವ ಬೇಕಾಗುತ್ತೆ, ಅಧಿಕೃತವಾಗಿ ಅಗತ್ಯ ದಾಖಲೆಗಳು ಯಾವ ಬೇಕಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ UG NEET ಮತ್ತು CET ವಿದ್ಯಾರ್ಥಿಗಳು ಕಂಪಲ್ಸರಿ ಇವನ್ನ ಬರೆದುಕೊಂಡು ನೀವು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಇಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕು, ಯಾವೆಲ್ಲ ಬೇಕಾಗುತ್ತೆ ಡಾಕ್ಯುಮೆಂಟ್ಸನ್ನು ನೋಡೋಣ. ಸೊ ಮ್ಯಾಂಡೇಟರಿ ಈಗ ಬೇಕಾದ ಡಾಕ್ಯುಮೆಂಟ್ಸ್ ಯಾವಂದರೆ, ನಿಮ್ಮ ಒಂದು SSLCಯ ಒಂದು 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಂದರೆ ರ್ಯಾಂಕ್ ಸೀಟ್ ಬೇಕಾಗುತ್ತೆ. ಹಾಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿ ಕಂಪಲ್ಸರಿ ಇವನ್ನ ಬರೆದುಕೊಳ್ಬೇಕಾಗುತ್ತೆ. ಫೋಟೋ, ಸೊ ಫೋಟೋ ಯಾವ ರೀತಿ ಇರಬೇಕು, GPG ಅಂತ ಕರಿತೀವಿ ನಾವು. ರೀಸೆಂಟ್ ಫೋಟೋವನ್ನು ವೈಟ್ ಸೈಟಲ್ಲಿ ನಿಮಗೂ ಬ್ಯಾಕ್ಗ್ರೌಂಡ್ನಲ್ಲಿ ಇರಬೇಕು ಫೋಟೋ. ಇಲ್ಲೇ ಆದರೆ ನಿಮ್ಮದು ಅದು ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗೆ ಸಿಗ್ನೇಚರ್ ಅನ್ನೋದು ಏನಾಗುತ್ತೆ ಎಂದು 50 KB ಒಳಗೆ ನಿಮ್ಮ ಒಂದು ಸಿಗ್ನೇಚರ್ ಇರಬೇಕಾಗುತ್ತೆ. ಹಾಗೆ ಮೊಬೈಲ್ ನಂಬರ್, ಎಲ್ಲ ವಿದ್ಯಾರ್ಥಿಗಳು ಮೊಬೈಲ್ ನಂಬರ್ನ ಕೊಡ್ತೀರಿ. ಮೊಬೈಲ್ ನಂಬರ್ನಲ್ಲಿ ನಿಮ್ಮೊಂದು ವಾಟ್ಸಪ್ ಲಿಂಕ್ ಆಗಿರಬೇಕಾಗತ್ತೆ ಕಂಪಲ್ಸರಿ. ಯಾಕಂದರೆ ಅದಕ್ಕೆ KE ಅವರು ಒಂದು ಅಧಿಕೃತವಾಗಿ OTPನ ಸೆಂಡ್ ಮಾಡ್ತಾರೆ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮದು ವಾಟ್ಸಪ್ಪನ್ನು ಲಿಂಕ್ ಮಾಡಿರಬೇಕಾಗತ್ತೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ನೇಮ್ ಅಂದರೆ ನೇಮ್ ಅನ್ನೋದು ಮಿಸ್ ಮ್ಯಾಚ್ ಆಗುತ್ತೆ. ಯಾಕೆ ಅಂದರೆ SSLC ಆ್ಯಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರವಾಗಿ ನಿಮ್ಮ ಒಂದು SSLC ಕೂಡ ಕಂಟಿನ್ಯೂ ಆಗುತ್ತೆ. ನಿಮ್ಮ ಒಂದು ಗ್ರ್ಯಾಜುಯೇಷನ್ ಕಂಪ್ಲೀಟಾಗಿ ಮುಗಿಯುವರು ಕೂಡ SSLC ಇರುವಂಥ ಹೆಸರು ಕೂಡ ಕಂಟಿನ್ಯೂ ಆಗಿರುತ್ತೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಮಿಸ್ ಮ್ಯಾಚ್ ಆಗಿರಬಾರ್ದು SSLC ನೇಮ್ ಅನ್ನೋದು. ಹಾಗೆ ID ನಂಬರ್ ಅಂದರೆ ಜಾತಿಯ ಆದಾಯ, ಸೊ ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ನಲ್ಲಿ ಕಂಪಲ್ಸರಿ ನಿಮ್ಮದು ನೇಮ್ ಕೂಡ ಮ್ಯಾಚ್ ಆಗ್ತಿರಬೇಕು. ಇಲ್ಲೇ ಹೋದಾಗ ಏನಾಗುತ್ತೆ, ಮಿಸ್ ಮ್ಯಾಚ್ ಕೂಡ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು KCT ಮತ್ತು NEET ವಿದ್ಯಾರ್ಥಿಗಳಿಗೆ ಮಿಸ್ ಮ್ಯಾಚ್ ಕಂಡು ಬರುತ್ತೆ. ಅದಕ್ಕೆ ನೀವು ಈಗಾಗಲೇ ಅವನ್ನ ಕರೆಕ್ಟಾಗಿ ಸಿದ್ಧಪಡಿಸಬೇಕಾಗತ್ತೆ. ಹಾಗೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಇರುತ್ತೆ ನೋಡಿ, ಅದನ್ನು ಕೂಡ ಸಿದ್ಧಪಡಿಸ್ಕೊಳ್ಳಿ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಅಪ್ಲಿಕೇಶನ್ ಹಾಕಿದಂಥ ಒಂದು ರಿಸಿಪ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಸಿದ್ಧಪಡಿಸಿಕೊಂಡು ಬೇರೆ ಒಂದು ಹೊಸ ಪ್ರವೇಶ ಪಡೆಯಲು, ಅಂದರೆ ಬೇರೆ ಒಂದು ಕಾಲೇಜಿನ ಪ್ರವೇಶ ಪಡೆಯಲು KE ಅವರು ಅಧಿಕೃತವಾಗಿ ಒಂದು PDF ಕಳಿಸಿಕೊಟ್ಟಿದ್ದಾರೆ. ಅಧಿಕೃತವಾಗಿ ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಸೊ ನಿಮಗೆ ಸದ್ಯದಲ್ಲಿ OMR ರಿಲೀಸ್ ಮಾಡ್ತಾರೆ. ಸದ್ಯದಲ್ಲಿ ಈಗಾಗಲೇ NEET ವಿದ್ಯಾರ್ಥಿಗಳಿಗೆ ಸೊ NTA ಕಡೆಯಿಂದ OMR ಸೀಟನ್ನು ರಿಲೀಸ್ ಮಾಡಿದ್ದಾರೆ. ಅವರಿಗೂ ಕೂಡ ನಿಮ್ಮ ಹಾಗೆ ಅವರಿಗೂ ಕೂಡ ಪ್ರಕಟಣೆ ಮಾಡ್ತಾರೆ ಸದ್ಯ. ಹಾಗೆ ಈಗಾಗಲೇ ನಿಮ್ಮ ವಿದ್ಯಾರ್ಥಿಗಳಿಗೆ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಸೊ ಫೈನಲ್ ಅನ್ನೋದು ಕೂಡ 15ನೇ ತಾರೀಕಿಗೆ ನಿಮಗೆ ಬಿಡುಗಡೆ ಮಾಡ್ತಾರೆ ರಿಸಲ್ಟನ್ನು. ಎಲ್ಲ ವಿದ್ಯಾರ್ಥಿ ವೇಟ್ ಮಾಡಿ. ಹಾಗೆ ವಿದ್ಯಾರ್ಥಿಗಳು ಹೇಳಿದ ಹಾಗೆ ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಖುದ್ದಾಗಿ ರೆಡಿ ಮಾಡ್ಕೊಳ್ಳಿ. ಇಲ್ಲಿಕಂದರೆ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆದರೂ ಕೂಡ ನಿಮಗೆ ಕಾಲೇಜ್ನಲ್ಲಿ ಪ್ರವೇಶ ಸಿಗೋದಿಲ್ಲ ಅಂತ ಹೇಳ್ತೀನಿ. ಸೊ ಇವನ್ನೆಲ್ಲ ನಾನು ವಿದ್ಯಾರ್ಥಿಗಳು ರೆಡಿ ಮಾಡ್ಕೊಂತ ಹೇಳ್ತಾ ಇಂದಿನ ಒಂದು ಟಾಪಿಕನ್ನು ಇಲ್ಲಿಯೇ ಮುಗಿಸ್ತೀನಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೆಸ್ ಡೇ.